ಹಲೋ ಯೂಟ್ಯೂಬ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇಸ್ ಕಂಟೆಂಟ್ ಇಸ್ ನಮ್ಮ ಅರ್ಜುನ್ದು ಸ್ಕೂಲ್ ಡೇ ಇದೆ. ಸೊ ವಿ ಆರ್ ಗೋಯಿಂಗ್ ಫಾರ್ ದೇರ್. ನಾನು, ಅಮ್ಮ, ನಮ್ಮ ಅಕ್ಕ ಅವರೆಲ್ಲರೂ ಹೋಗ್ಬಿಟ್ಟವ್ರೆ. ನಾನು ಸ್ವಲ್ಪ ಲೇಟಾಗಿದ್ದೆ ಅಂತ ಎದ್ದಿರಿ ಮುಖ ಗಿಕ್ಕ ತುಳ್ಕೊಂಡು ರೆಡಿಯಾಗಿ. ಆ್ಯಂಡ್ ತುಂಬ ಚಳಿ ಇದೆ, ಅದಕ್ಕೋಸ್ಕರ ಜರ್ಕಿನ್ ಹಾಕ್ಕೊಂಡು ಗಾಡಿ ಕೀ ತೊಗೊಂಡು ಓಡ್ತಾಯಿದ್ದೀನಿ. ವಾಚ್ ಬೇರೆ ಹಾಕಿಲ್ಲ. ಸೊ ಇನ್ನೂ ಏನಾದ್ರು ಮರ್ತಿದ್ದೀನ? ನಥಿಂಗ್. ಕಮ್, ಲೆಟ್ಸ್ ಗೋ ಗೈಸ್. ನಾವೀಗ ರೀಚ್ ಆಗಿದ್ದೀವಿ. ನಮ್ಮಮ್ಮ ಫೋನ್ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಗೈಸ್. ಸೊ ಒಳಗೆ ಸಿಗೋಣ. ಬಟ್ ಒಳಗೆ ಬಂದಿದ್ದೀವಿ. ಫುಲ್ಲು ಗಜ್ಜಿ ಬಿಜಿ ಐತೆ. ಸ್ಕೂಲ್ ಡೇಗೆ ಬಂದಿರೋದು, ನಮ್ಮ ಅಚ್ಚು ಸ್ಕೂಲ್ ಡೇಗೆ. ಫುಲ್ ಗಜ್ಜಿ ಬಿಜಿ ಐತೆ ಗೈಸ್. ಮೈಕ್ ಬೇರೆ ಇಲ್ಲ, ವಾಯ್ಸ್ ಬೇರೆ ಕ್ಲಾರಿಟಿ ಇರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೀಗ ಹೊರ್ಗಡೆ ಬಂದಿದ್ದೀನಿ. ಹೊರ್ಗಡೆ ವ್ಯೂ ಮಸ್ತಾಗೈತೆ ನೋಡಿ. ಹೊರಗಡೆ ವ್ಯೂ ಚೆನ್ನಾಗೈತೆ, ಬಟ್ ಒಳಗಡೆ ಏನದು ಭಾಷಣ ಮಾಡ್ತವ್ರೆ ಗೈಸ್. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಾನು ನಮ್ಮ ಸ್ಕೂಲ್ ಡೇಲೇ ಕೇಳಿಲ್ಲ ಭಾಷಣಗಳೆಲ್ಲ, ಇಲ್ಲಿ ಕೇಳೋಕ್ಕಾಗಲ್ಲ ಅಂತ ನಾನು ಎದ್ಬಿಟ್ಟು ಈಚೆ ಬಂದೆ. ಅಮ್ಮ ಮತ್ತು ಅಕ್ಕಂದಿರು ಅಲ್ಲೇ ಕೂತವ್ರೆ ಸೀಟ್ ಇಟ್ಕೊಂಡು. ಸೊ ಸ್ಕೂಲ್ ಡೇನ ಚೆನ್ನಾಗೇ ಮಾಡ್ತವ್ರೆ ಗೈಸ್. ವರ್ಷ ಒಂದೊಂದು ಕಡೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮೊದಲು ಸಣ್ಣ ಸ್ಕೂಲ್ ಇತ್ತು, ಈಗ 2-3 ಸ್ಕೂಲ್ನ ತೊಗೊಂಡು ಚೆನ್ನಾಗಿ ಮಾಡ್ತವ್ರೆ ಗೈಸ್. ಸ್ಕೂಲ್ ಡೇ ಸ್ಟಾರ್ಟ್ ಆಗೈತೆ ನೋಡಿ. ಕ್ಯೂಟಾಗಿ ಅವಳೆ ಗೊತ್ತಾಗ ನಮ್ಮದು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಈಗ ಏನಪ್ಪ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿ ಆಗಿತ್ತು, ಸೈಕ್ ಆಗಿತ್ತು ಗೈಸ್. ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದಿದ್ದು ಏನು ಪರ್ಫಾರ್ಮೆನ್ಸ್ಗೋಸ್ಕರ. ಬೆಳಗ್ಗೆ ಮನೆ 10 ಗಂಟೆಗೆ ಬಿಟ್ಟು ಸಂಜೆ ಮಧ್ಯಾಹ್ನ 2:30ವರೆಗೂ ಕಾಯ್ತಾ ಇದ್ವಿ ಈ ಪರ್ಫಾರ್ಮೆನ್ಸ್ಗೋಸ್ಕರ. ಇದೇ ಪರ್ಫಾರ್ಮೆನ್ಸ್ ರೀ ನೋಡಿ. ಎಲ್ಲ ಸ್ಕೂಲ್ ಕಾಲೇಜಸಲ್ಲಿ ಒಂದು ಡ್ಯಾನ್ಸ್ ಮುಖಾಂತರ ಒಂದು ಟ್ರಿಬ್ಯೂಟ್ ಚೆನ್ನಾಗಿ ಇದ್ದೇ ಇರುತ್ತೆ.
ಲವ್ ಹಿಮ್ ಸೋ ಮಚ್. ಗೈಸ್ ಪರ್ಫಾರ್ಮೆನ್ಸ್ ಮುಗೀತು ಒಂದು. ಹೊಟ್ಟೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗೈಸ್, ಅದಕ್ಕೋಸ್ಕರ ಹೊಟ್ಟೆ ಹಸಿತೈತೆ ಅಂತ ನಾನು ಮನೆಗೆ ಓಡ್ತಾ ಇದ್ದೀನಿ. ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟೈತೆ, ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅವರು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ, ನಮ್ಮ ಅಮ್ಮ, ಅಕ್ಕಂದಿರು ಎಲ್ಲರೂ ಬರ್ತೀನಿ ಅಂತ ಹೇಳ್ತವ್ರೆ. ಸೊ ಅವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಪೆಟ್ರೋಲ್ ಬಂಕ್ಗೆ ಸಿಗ್ತಾಯಿಲ್ಲ ಗೈಸ್, ಎಲ್ಲೂ ಸಿಗ್ತಾಯಿಲ್ಲ. ಪೆಟ್ರೋಲ್ ಬೇರೆ ಖಾಲಿ ಆಗ್ತಾಯಿದೆ ಗೈಸ್. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಪೆಟ್ರೋಲ್ ಸಿಗ್ತಾಯಿಲ್ಲ. ಎಲ್ಲ ಊಟಕ್ಕೆ ಹೋಗಿರ್ತಾರೆ, ಅದೇ ಆಗ್ತಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅರ್ಧ ಕಿಲೋಮೀಟ್ರ್ ತಳ್ಕೊಂಡೋಗಿದ್ದೀನಿ ಗೈಸ್, ಗಾಡಿನ ತಳ್ಕೊಂಡೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರನ್ನ ಪಿಕ್ ಮಾಡಿ ಅವ್ರ ಆಟೋ ಬುಕ್ ಮಾಡೋಕ್ಕೆ ಬರ್ತಾಯಿಲ್ವಂತೆ. ಅದಕ್ಕೋಸ್ಕರ ನಾನು ಹೋಗಬೇಕು. DRLS ಹತ್ರ ಅವ್ರಿಗೆ ಬರ್ತಾವ್ರೆ ನೋಡಿ ಗೈಸ್, ನೋಡಿ ಎಲ್ಲ ಹೆಂಗೆ ಬರ್ತಾವ್ರೆ. ಗಂಟೆ ಮೂಟೆ ಕಟ್ಕೊಂಡು ಬಂದಂಗೆ ಬರ್ತಾವ್ರೆ ಎಲ್ಲರೂ. ನಮ್ಮ ಮಾವನ ಮನೆಯಿಂದ ಬರೋದು ನೋಡಿ. ಈಗ ನಾನು ನನ್ನ ಗಾಡಿಯಲ್ಲಿ 4 ಜನ ಹಾಕ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ 2 ವರ್ಷದಲ್ಲಿ ಫಸ್ಟ್ ಟೈಮ್ ಗಾಡಿಯಲ್ಲಿ 4 ಜನ ಹಾಕ್ಕೊಂಡು ಹೋಗ್ತಾ ಇರೋದು ಗೈಸ್. ಇರಿ, ಯಾರ್ಯಾರು ಎಷ್ಟೆಷ್ಟು ಕೆ ಜಿ ಅವ್ರೆ ಅಂತ ಹೇಳ್ತೀನಿ. ಈ ವಿಡಿಯೋ ಮುಖಾಂತರ ಏನು ಹೇಳಬೇಕು ಅಂದರೆ, ನಾನು ಎಲ್ಲರಿಗೂ ಒಂದೊಂದು ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇರುತ್ತೆ, ಅದನ್ನು ಬೆಳೆಸ್ಕೊಳಕ್ಕೆ ನೋಡಬೇಕು ಹೊರತು ಯಾರು ಅದನ್ನು ತುಳಿಯೋಕ್ಕೆ ನೋಡಬಾರ್ದು. ಈವನ್ ಫಾರ್ ಪೇರೆಂಟ್ಸ್ ಆಲ್ಸೋ ಐ ಆಮ್ ಸೇಯಿಂಗ್ ದಟ್. ಪೇರೆಂಟ್ಸ್ಗೂ ಅದೇ ಹೇಳೋದು ನಾನು ನಮ್ಮ ಅರ್ಜುನ್ ಇದ್ದಾನಲ್ಲ, ಅವನಿಗೂ ಅದೇ ಹೇಳ್ತಾ ಇರೋದು. ಮೀನ್ಸ್ ಅವ್ರ ಅಮ್ಮಂಗೂ ಅದೇ ಹೇಳೋದು ನಾನು. ಅವ್ನು ಏನು ಮಾಡ್ತಾನೋ ಮಾಡಲಿ, 10th ಆಗೋವರೆಗೂ ಅದೇನು ಮಾಡ್ತಾನೋ ಮಾಡಲಿ, ಸೆಕೆಂಡ್ PUಗೆ ಅವನೊಂದು ಗೋಲ್ ರೀಚ್ ಆಗಲೇಬೇಕು. ಯಾಕಂದರೆ ನಾವು ರೀಚ್ ಆಗಲಿಲ್ಲ, ಯಾಕಂದರೆ ನಮಗೆ ಆ ಪ್ಯಾಷನ್ ಇತ್ತು, ಬಟ್ ಕಂಟಿನ್ಯೂ ಮಾಡೋಕ್ಕೆ ಯಾರೂ ಸಪೋರ್ಟ್ ಮಾಡಲಿಲ್ಲ ನಮಗೆ. ಸೊ ನಾನು ಹೇಳೋದು ಅದೇ, ಅವನಿಗೆ ಮಾಡಲಿ, ಏನೋ ಒಂದು ಮಾಡಲಿ. ಅವನು ಸ್ವಲ್ಪ ಹೆಸ್ರು ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಅಮೌಂಟ್ ಆದರೂ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ಸೊ ನೀವು ನಿಮ್ಮ ಫ್ಯಾಮಿಲಿ ಯಾರಿಗೇ ಆದ್ರೂ ಹೇಳಿ, ಸ್ವಲ್ಪ ಅವರ ಇದು ಮಾಡ್ಕೊಳ್ಳಿ, ಏನದು ಅವರ ಪ್ರತಿಭೆನ ಹುಟ್ಟಾಕಿ ಆ್ಯಂಡ್ ಸಪೋರ್ಟ್ ಮಾಡಿ ನೀವು. ಸೊ ಅದೇ ಈ ವಿಡಿಯೋ ನಿಮಗೋಸ್ಕರನೇ. ಆ್ಯಂಡ್ ಸ್ವಲ್ಪ ಜನ ಮಕ್ಕಳು ಡ್ಯಾನ್ಸ್ ಮಾಡಿದ್ರು, ಎಕ್ಸ್ಟ್ರಾಡಿನರಿ. ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ನಾನು ಸೈಡಲ್ಲಿದ್ದೆ, ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡಲಿಲ್ಲ. ಮುಂದೆ ಎಲ್ಲ ಜನಗಳು ನಿಂತ್ಕೊಂಡಿದ್ರು, ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದಿದ್ರೆ ಆ ವೀಡಿಯೋ ಶೂಟ್ ಮಾಡಿಬಿಟ್ಟು, ಆದರೂ 1-2 ವೀಡಿಯೋ ಶೂಟ್ ಮಾಡಿಬಿಟ್ಟು ಸಣ್ಣ ಮಕ್ಕಳಿಗೆ ಕ್ಯೂಟಾಗಿ ಡ್ಯಾನ್ಸ್ ಆಡಿದ್ರು ಗೈಸ್, ನೋಡಿರ್ತೀರ. ಬಟ್ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಫಿ ಮಾತ್ರ. ಕೊರಿಯೋಗ್ರಫಿ ಮಾಡೋಕ್ಕಿಂತ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಟೂಡೆಂಟ್ಸು ಅದೇ ಥರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ, ಅದಕ್ಕೋಸ್ಕರ ದೇ ಆರ್ ಗ್ರೇಟ್. ಸೊ ನಿಮಗೆ ಈ ಸ್ಕೂಲ್ ಬಗ್ಗೆ ಗೊತ್ತಿರಲ್ಲ, ಯಾಕಂದರೆ ಇದು ಚಿಕ್ಕ ಸ್ಕೂಲು, ಬಟ್ ದಾಸರಳ್ಳಿಯಲ್ಲಿ ತುಂಬ ಹೆಸರು ಮಾಡಿಬಿಟ್ಟಿದೆ. ಅದು ಲಾಸ್ಟ್ ಒಂದು 4 ಇಯರ್ಸಿಂದ ತುಂಬ ಹೆಸರು ಮಾಡ್ತಾಯಿದೆ. ಅದು ನಿಯರ್ಲಿ 2-3 ಸ್ಕೂಲ್ ಏನೋ ಅವರು ಪರ್ಚೇಸ್ ಮಾಡಿಕೊಂಡು ಅವರು ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ಆ ಸರ್ರು ಅಷ್ಟೇ ಕೈಂಡ್ ಹಾರ್ಟೆಡ್ ಪರ್ಸನ್. ಈವನ್ ಅವರು ಪ್ರಿನ್ಸಿಪಲ್ ಆದ್ರೂ ಎಷ್ಟು ನೀಟಾಗಿ ಮಾತಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗೆ ಮಸ್ತಾಗಿ ಮಾಡ್ತಾರೆ. ಎಜುಕೇಷನ್ನು ಅಷ್ಟೇ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಸೊ ಈ ವ್ಲಾಗ್ ಏನು ಮಾಡೋ ಸಮಯ ಬಂತು. ಸೊ ನಾನು ನೈಟು ಈ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ನೈಟ್ ಇಷ್ಟೊತ್ತಲ್ಲಿ ಅಲ್ಲೇ ಅಪ್ಲೋಡ್ ಆಗಬೇಕಾಗಿತ್ತು. ಬಟ್ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಸ್ವಲ್ಪ ಹೊರಗಡೆ
ಕೆಲಸಗಳಿದ್ವು, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇದೇ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ಪಕ್ಕ ಎಂಟರ್ಟೈನ್ ಮಾಡ್ತೀನಿ, ಅದೇನೇ ಆದ್ರೂ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು, ಬಾಯ್.